ವರದಿಯನ್ನು ಇವತ್ತು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಅನೇಕರು ಈ ಸಮೀಕ್ಷೆಯಿಂದ ಅನೇಕ ಪರ್ಸೆಂಟ್ ಹೊರಗುಳಿದಿದ್ದಾರೆ. ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಅಥವಾ ವೈಜ್ಞಾನಿಕವಾಗಿ ನಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಅನೇಕ ಮಾಹಿತಿಗಳನ್ನು ಅಥವಾ ಅನೇಕ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇವತ್ತು ಸಂಪೂರ್ಣ ಮಾಹಿತಿ ಇದೆ. ಒಂದು 50 ವ್ಯಾಲ್ಯೂಮ್ಗಳಿದ್ದಾವೆ, ಸಂಪುಟಗಳಿದ್ದಾವೆ. 94% 94.13% ಜನ ಕವರ್ ಆಗಿದ್ದಾರೆ. ಕೇವಲ 37% ಜನ ಮಾತ್ರ ಈ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ. ಈ ಕಾರಣಕ್ಕಾಗಿ ಇದೊಂದು ಸಮೀಕ್ಷೆ, ಸಂಪೂರ್ಣ ಸಮೀಕ್ಷೆ ಅಂತ ಸರ್ಕಾರ ಹೇಳ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಈ ವಿಚಾರದಲ್ಲಿ ಪರ ಮತ್ತು ವಿರೋಧ ಎರಡೂ ವಾದಗಳಿದ್ದಾವೆ. ಆಡಳಿತ ಪಕ್ಷದಲ್ಲೂ ಕೂಡ ಇದರ ವಿರೋಧವನ್ನು ವ್ಯಕ್ತಪಡಿಸುವಂಥ ನಾಯಕರು ಕೂಡ ಇದ್ದಾರೆ. ಇದು ವೈಜ್ಞಾನಿಕವಲ್ಲ ಅಂತ ಹೇಳುವಂಥ ನಾಯಕರು ಕೂಡ ಇದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿದ್ದು, ಇವತ್ತು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ 37 ಲಕ್ಷ ಜನ ಮಾತ್ರ ಹೊರಗುಳಿದಿದ್ದಾರೆ. ಇನ್ನು ಉಳಿದಂತೆ ಸಂಪೂರ್ಣವಾಗಿ ಕವರ್ ಆಗಿದ್ದಾರೆ. 94-95% ಜನ ಕವರ್ ಆಗಿದ್ದಾರೆ ಅಂತ ಹೇಳಿ. ಸೊ ಈ ಕಾರಣದಿಂದಾಗಿ ಏನೇ ವಿರೋಧಾಭಾಸಗಳಿದ್ದರೂ ಕೂಡ ಸಿದ್ದರಾಮಯ್ಯ ಜಾತಿ ಗಣತಿ ವಿಚಾರದಲ್ಲಿ ಬಲದಿಟ್ಟ ಹೆಜ್ಜೆಯನ್ನು ಅಂತ ಇಟ್ಟಿದ್ದಾರೆ. 17ಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ, ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಅಹಮದಾಬಾದ್ ಸಭೆ ಮತ್ತು ದೆಹಲಿಯ ಭೇಟಿಯ ನಂತರದಲ್ಲಿ ಇಷ್ಟೊಂದು ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಾಧ್ಯವಾಯಿತಾ ಅಂತ? ದಶರಥ್, ಇವತ್ತು CM ಸಿದ್ದರಾಮಯ್ಯ ಅವರು ಜೇನು ಹುಳುಗಳು ಕಡಿಯುತ್ತೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಜೇನುಗೂಡಿಗೆ ಇವತ್ತು ಕೈಯನ್ನು ಹಾಕಿದ್ದಾರೆ, ಕಲ್ಲನ್ನು ಎಸ್ತಿದ್ದಾರೆ. ಯಾಕೆಂದರೆ ಗೊತ್ತಿದೆ ಅವ್ರಿಗೆ, ಈ ಜಾತಿ ಗಣತಿ ಎಂಬ ಜೇನುಗೂಡಿಗೆ ನಾನು ಕಲ್ಲನ್ನು ಹೊಡೆದ್ರೆ ಅಥವಾ ಕೈಯನ್ನು ಹಾಕಿದರೆ ನನಗೆ ಅದು ತಿರುಗಿ ಕಚ್ಚುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಗೊತ್ತು. ಆದರೂ ಕೂಡ ಅದರ ಒಳಗಡೆ ಇರುವಂತಹ ಜೇನಿನ ಹುಳುಗಳು ರಕ್ಷಣೆಯನ್ನು ಏನು ಮಾಡ್ತಾ ಇರುತ್ತೆ, ಹನಿಯನ್ನು ಸಿಹಿಯಾದ ಹನಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈ ಕಲ್ಲನ್ನು ಎಸ್ತಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ತಿಳಿಬೇಕಾಗತ್ತೆ. ಸಾಕಷ್ಟು ವಿರೋಧಗಳು ಇದ್ದರೂ ಕೂಡ ಈ ಒಂದು ಜಾತಿ ಜನಗಣತಿ ವರದಿಯನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಮಂಡನೆಯನ್ನು ಮಾಡ್ತಾರೆ. ಸಚಿವರ ಅಭಿಪ್ರಾಯಗಳನ್ನು ಕೇಳ್ತಾರೆ. ಸಚಿವರು ಕೂಡ ಪರ ವಿರೋಧ ಅಭಿಪ್ರಾಯಗಳನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು, ನಾಯಕರು, ಮುಖಂಡರು ಎಲ್ಲರೂ ಕೂಡ ನಿರಂತರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬಂದಂಥವರು. ಯಾಕೆಂದರೆ ಈ ಒಂದು ವರದಿಯ ಅವೈಜ್ಞಾನಿಕವಾಗಿದೆ, ಎಲ್ಲ ಮನೆಗಳಿಗೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ, ಕುಟುಂಬದ ಸದಸ್ಯರ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಲ್ಲಿ ದಾಖಲಿಸಿಲ್ಲ, ಇದೊಂದು ಅಪೂರ್ಣವಾದಂಥ ವರದಿ. ಹಾಗಾಗಿ ವೈಜ್ಞಾನಿಕ ವರದಿಯನ್ನು ನೀವು ಬೇಕಾದರೆ ಅನುಷ್ಠಾನ ಮಾಡಿ, ಈ ವರದಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬಂದರು. ಸೊ ಈಗಾಗಲೇ ಜಾತಿ ಗಣತಿ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೇ ಮಾಡಿದಂಥದ್ದು. 2013ರಿಂದ 2018ರ ಅವಧಿಯಲ್ಲಿ ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲೇ ಕಾಂತರಾಜು ಅವರನ್ನು ನೇಮಕಗೊಳಿಸಿ ಅವರ ಮೂಲಕ ಈ ಒಂದು ವರದಿಯನ್ನು ಅವರು ಪಡ್ಕೊಂಡಿದ್ರು. 169 ಕೋಟಿ ರೂಪಾಯಿಗಳು ಇದಕ್ಕೆ ಖರ್ಚಾಗಿತ್ತು. ಸೊ ಆದರೆ ತದನಂತರದಲ್ಲಿ ಸರ್ಕಾರದ ಅವಧಿ ಮುಗಿಯುತ್ತೆ, ನಂತರ ಮೈತ್ರಿ ಸರ್ಕಾರ ಬರುತ್ತೆ, ಕಾಂಗ್ರೆಸ್ JDS. ಆ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ವರದಿಯನ್ನು ಕೊಡೋದಕ್ಕೆ ಹೋಗ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಅದನ್ನು ಸ್ವೀಕರಿಸೋದಿಲ್ಲ ಅನ್ನುವಂಥ ಆರೋಪಗಳು ಕೂಡ ಆ ಸಂದರ್ಭದಲ್ಲಿ ಬಂತು. ತದನಂತರ ಯಡಿಯೂರಪ್ಪನವರು ಹಾಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅವರು ಕೂಡ ಈ ವರದಿಯನ್ನು ಒಪ್ಕೊಳ್ಳೋದಿಲ್ಲ. ಕಾರಣ, ಈ ಜೇನುಗೂಡಿಗೆ ನಾವು ಕೈಯನ್ನು ಹಾಕಿದ್ದೆ ಆದರೆ ನಾವು ನಮ್ಮ ಕೈಯನ್ನು ಕಚ್ಚಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಆ ಇಬ್ಬರು ನಾಯಕರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಕೂಡ ಮುಟ್ಲಿಲ್ಲ. ಕೊನೆಗೆ 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಬರಬೇಕಾಯಿತು. ನಾನೇ ಮಾಡಿಸಿದಂತಹ ವರದಿಯನ್ನು ನಾನು ಈಗ ಅನುಷ್ಠಾನ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಗಳಲ್ಲೂ ಕೂಡ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ, ಪ್ರತ್ಯೇಕವಾಗಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಇದರಿಂದ ಆಗುವಂತಹ ಲಾಭಗಳೇನು, ಅಹಿಂದ ಸಮುದಾಯಗಳನ್ನು ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗತ್ತೆ, ಇವತ್ತು ಕಾಂಗ್ರೆಸ್ ಬೆನ್ನಿಗೆ ನಿಂತಿರುವಂತಹ ಸಮುದಾಯಗಳು ಯಾವುದು, ಇದೆಲ್ಲವನ್ನು ಕೂಡ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಅಂತಿಮವಾಗಿ ಅವರ ಅಭಿಪ್ರಾಯವನ್ನು ಪಡೀತಾರೆ. ಕಾರಣ, ಸ್ವಪಕ್ಷೀಯ ನಾಯಕರೇ ಸಾಕಷ್ಟು ವಿರೋಧವನ್ನು ಇದಕ್ಕೆ ವ್ಯಕ್ತಪಡಿಸಿದ್ರು. ಹಾಗಾಗಿ ಹೈಕಮಾಂಡ್ ಮೂಲಕವೇ ಅದಕ್ಕೆ ಗ್ರೀನ್ ಸಿಗ್ನಲನ್ನು ಪಡ್ಕೊಳ್ತಾರೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಅದನ್ನು ಮಂಡಿಸ್ತಾರೆ. ಮಂಡಿಸಿ ಈಗ ಏಪ್ರಿಲ್ 17ರಂದು ಮತ್ತೆ ಸಂಪುಟ ಸಭೆಯನ್ನು ನಡೆಯುತ್ತೆ. ಅಲ್ಲಿ ಮತ್ತೊಮ್ಮೆ ಚರ್ಚೆಯನ್ನು ಮಾಡಿ ಸಮಗ್ರವಾಗಿ ನಂತರದಲ್ಲಿ ಸದನ ಸಮಿತಿಯನ್ನು ಮಾಡಬೇಕಾ ಅಥವಾ ವೈಜ್ಞಾನಿಕ ಸಮಿತಿಯನ್ನು ಮಾಡಬೇಕಾ ಅಥವಾ ಇದನ್ನು ನೇರವಾಗಿ ನಾವು ಅನುಷ್ಠಾನ ಮಾಡಬಹುದಾ ಅನ್ನುವಂಥ ನಿರ್ಧಾರವನ್ನು ಅವತ್ತು ತೆಗೆದುಕೊಳ್ಳಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ದಶರಥ್, ಸಿದ್ದರಾಮಯ್ಯನವರು ಯಾಕೆ ಈ ರೀತಿಯಾದಂಥ ಒಂದು ಕಷ್ಟಕ್ಕೆ ಕೈ ಹಾಕಿದ್ದಾರೆ ಅಂದರೆ ಅಷ್ಟು ಈಸಿ ಅಲ್ಲ. ಈ ಒಂದು ಜಾತಿ ಜನಗಣತಿ ಅನುಷ್ಠಾನ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕಪ್ಪ ಇಂಥ ಸಂದರ್ಭದಲ್ಲಿ ಅವರು ಕೈ ಹಾಕಿದ್ದಾರೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಆದರೆ ಇಲ್ಲಿ ಸಿದ್ದರಾಮಯ್ಯನವರ ಒಂದು ಗುರಿ, ನಾನು ಇನ್ನು ಎಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇರೋದಕ್ಕೆ ಸಾಧ್ಯ,
ಈಗಾಗಲೇ ಒಂದು ಪೂರ್ಣಾವಧಿ ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿದ್ದೇನೆ, 2ನೇ ಬಾರಿಗೂ ಕೂಡ ಅಧಿಕಾರವನ್ನು ನಡೆಸ್ತಾ ಇದ್ದೇನೆ. ನಾನು ಈ ವರದಿಯನ್ನು ಜಾರಿಗೆ ತಂದಿದ್ದೇ ಆದರೆ, ನಾನೇ ಮಾಡಿಸಿದಂತಹ ವರದಿಯನ್ನು ನಾನೇ ಜಾರಿಗೆ ತಂದಿದ್ದೇ ಆದರೆ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಸಮುದಾಯದ ಸಣ್ಣ ಸಮುದಾಯಗಳೇನಿದೆ ಆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಸಿಗುತ್ತೆ. ಅವರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಪರಿಸ್ಥಿತಿಗಳು ಕೂಡ ಮೇಲಕ್ಕೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ರಾಜಕಾರಣದಲ್ಲಿ ಇರಬಹುದು ಅಥವಾ ಇಲ್ಲದಿರಬಹುದು, ಆದರೆ ನನ್ನ ಒಂದು ಫೋಟೋ ಫ್ರೇಮು ಆ ಸಮುದಾಯಗಳ ಮನೆಗಳಲ್ಲಿ ವಾಲ್ಗಳನ್ನು ಅಲಂಕರಿಸುತ್ತೆ ಅನ್ನುವಂಥ ಒಂದು ನಿರೀಕ್ಷೆ, ಆಸೆ ಸಿದ್ದರಾಮಯ್ಯನವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿದೆ ಈ ಒಂದು ಜೇನುಗೂಡಿಗೆ ಅವರು ಕೈ ಹಾಕಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಈಗ ಪರ ವಿರೋಧ ಚರ್ಚೆಗಳು ಈಗ ನಡೆದಿದೆ. ಮುಂದಿನ ಕ್ಯಾಬಿನೆಟ್ನಲ್ಲೂ ಕೂಡ ಮತ್ತೆ ಇದೇ ರೀತಿಯಾದಂಥ ಚರ್ಚೆಗಳಾಗತ್ತೆ. ಆಗಲೂ ಕೂಡ ಪರ ವಿರೋಧ ಚರ್ಚೆಗಳು, ಅಭಿಪ್ರಾಯಗಳು ಆಗ ವ್ಯಕ್ತವಾಗತ್ತೆ. ತದನಂತರದಲ್ಲಿ ಒಂದು ತೀರ್ಮಾನ ಬರುತ್ತೆ. ಅಂತಿಮವಾಗಿ ಇದನ್ನ ಅನುಷ್ಠಾನ ಮಾಡಿಯೇ ಸಿದ್ಧ ಅನ್ನುವಂಥ ನಿಲುವಿಗೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಸೊ ಇದಕ್ಕೆ ಯಾವ ರೀತಿಯಾದಂಥ ಅಡೆತಡೆಗಳು ಮುಂದಿನ ದಿನಗಳಲ್ಲಿ ಎದುರಾಗಬಹುದು ನೋಡಬೇಕಾಗತ್ತೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಬಿಜೆಪಿಗೆ ಕಂಟಕ ತರುತ್ತಾ 40% ಕಮಿಷನ್ ಎನ್ನುವ ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮಂಡನೆ ಮಾಡಲಾಗಿದೆ. 40% ಕಮಿಷನ್ ಆರೋಪದ ತನಿಖೆಗೆ SIT ರಚನೆಗೆ ಶಿಫಾರಸು ಮಾಡಲಾಗಿದೆ. ವಿಶೇಷ ತನಿಖಾ ತಂಡವನ್ನು ರಚಿಸಿ ಸರ್ಕಾರ 40% ಕಮಿಷನ್ನ ಎಲ್ಲ ಪ್ರಕರಣಗಳನ್ನು ತನಿಖೆಗೆ ವಹಿಸ್ತಾ ಇದೆ. 3 ಲಕ್ಷ ಕಾಮಗಾರಿಗಳಿದ್ದಾವೆ. ಅದರಲ್ಲಿ 1729 ಕಾಮಗಾರಿಗಳ ಬಗ್ಗೆ ಆಪಾದನೆ ಇದೆ. ಇವತ್ತು ಕ್ಯಾಬಿನೆಟ್ನಲ್ಲಿ SIT ರಚನೆಗೆ ಶಿಫಾರಸು ಮಾಡಲಾಗಿದೆ. ಅಗತ್ಯವಾದಂಥ ಪರಿಣಿತರನ್ನು ಸೇರಿಸಿ ತನಿಖೆಗೆ ವಹಿಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. 2 ತಿಂಗಳಲ್ಲಿ SIT ಕ್ರಮ ಜರುಗಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. 40% ಕಮಿಷನ್ ಆರೋಪ ಗುತ್ತಿಗೆದಾರರ ಸಂಘದಿಂದ ಆಗಿತ್ತು. ಬಿಜೆಪಿ ಅವಧಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಬೊಮ್ಮಾಯಿ ಅವರ ಅವಧಿಯಲ್ಲಿ 40% ಕಮಿಷನ್ ತೆಗೆದುಕೊಂಡು ಕಾಮಗಾರಿಗಳನ್ನು ನೀಡಲಾಗ್ತಾ ಇದೆ. 40% ಸರ್ಕಾರ, ಪೇ CM ಅಭಿಯಾನ, ಈಗ ಅನೇಕ ರೀತಿಯಲ್ಲಿ ಆಗೋಯಿತು. ಆದರೆ ಇದೀಗ ಈ ವಿಚಾರ 2 ವರ್ಷದಿಂದಲೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಆಯೋಗ ಅದನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಆ ವರದಿಯನ್ನು ಇಟ್ಟುಕೊಂಡೇ ಈಗ ತನಿಖೆಯನ್ನು ಮಾಡಲಿಕ್ಕೆ SITಯನ್ನು ರಚನೆ ಮಾಡಬೇಕು ಅಂತ ಹೇಳಿ. ಸೊ 2 ವರ್ಷಗಳ ಕಾಲ ಆಗಿರುವಂಥ ಸುದೀರ್ಘ ವಿಚಾರಣೆಯ ನಂತರದಲ್ಲಿ ಈಗ ವರದಿ ಸಲ್ಲಿಕೆ ಆಗಿದೆ. ಆ ವರದಿ ಬಿಜೆಪಿಗರ ಎದೆಯಲ್ಲಿ ಒಂದು ರೀತಿ ನಡುಕ ಸೃಷ್ಟಿ ಮಾಡುವ ರೀತಿಯಲ್ಲಿ ಉಂಟಾಗಿದೆ. ಸೊ ಈ ವಿಚಾರದಲ್ಲಿ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತೆ? ಇವತ್ತು ಬ್ರೀಫ್ ಮಾಡಿದಂಥ HK ಪಾಟೀಲ್ರು ಏನು ಹೇಳಿದರು ಒಂದ್ಸಲ ನೋಡ್ಕೊಂಬರೋಣ. ಗುತ್ತಿಗೆದಾರರು ಏನು ಅಲಿಗೇಷನ್ ಮಾಡಿದರು, ಆ ಅಲಿಗೇಷನ್ ಮೇಲೆ ಈ ಒಂದು ತನಿಖೆ ನಡೆದಿತ್ತು. ತನಿಖೆ ನಡೆದು ಆಯೋಗ ತನ್ನ ವರದಿ ಕೊಟ್ಟಿದೆ. ಆ ವರದಿ ಬಗ್ಗೆ ನಾನು ನಿಮಗೆ ವಿವರ ಹೇಳಿದೆ. ಅದನ್ನು ನಾವು SIT ಕೊಡ್ತಾ ಇದ್ದೀವಿ. SIT will go into more details, more works, and that will give more light to the whole corrupt things that have happened. And we have gone through some of the details, and after seeing those details, we have come to a conclusion that we should make a SIT. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಶಿವಕುಮಾರ್ ನೀಡ್ತಾರೆ, ನೇರ ಸಂಪರ್ಕದಲ್ಲೇ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ SIT ತನಿಖೆಯ ವಿಚಾರದಲ್ಲಿ ಇದೀಗ SIT ತನಿಖೆ ಮಾಡುತ್ತೆ, 2 ತಿಂಗಳಲ್ಲಿ ಪೂರ್ಣಗೊಳಿಸುತ್ತೆ ಅಂತ ಹೇಳಲಿಕ್ಕಾಗುತ್ತಾ? ಯಾಕಂತ ಹೇಳಿದ್ರೆ 2 ವರ್ಷದ ಅವಧಿಯಲ್ಲಿ ದಾಖಲೆಗಳನ್ನು ಕಲೆ ಹಾಕಿದೆ. ತನಿಖಾ ಆಯೋಗವನ್ನು ರಚನೆ ಮಾಡಿದ ನಂತರದಲ್ಲಿ ಅನೇಕರು ದೂರು ಕೊಟ್ಟಿದ್ದಾರೆ, ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ, ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಈಗ 2 ತಿಂಗಳಲ್ಲಿ SIT ರಚನೆ ಮಾಡಿ 2 ತಿಂಗಳಲ್ಲಿ ತನಿಖೆಯನ್ನು ಪೂರ್ಣಗೊಳಿಸ್ತಾರೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯದ ಮಾತಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಒಂದು ವೇಳೆ ಈ ಕಮಿಷನ್ ತೆಗೆದುಕೊಂಡಿದ್ದಾರೆ, 40% ಕಮಿಷನನ್ನು ತೆಗೆದುಕೊಂಡಿದ್ದಾರೆ ನಮ್ಮ ದಾಖಲೆ ಸಿಕ್ಕಿದ್ದೇ ಆಗಿದ್ದರೆ ಸರ್ಕಾರ ಇಷ್ಟೊತ್ತಿಗಾಗಲೇ ಕ್ರಮಕ್ಕೆ ಮುಂದಾಗ್ತಾ ಇತ್ತು. ಅಗೇನ್ SIT ರಚನೆಯ ಅವಶ್ಯಕತೆ ಏನಿತ್ತು ಅಂತ ಕೂಡ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಒಟ್ಟಾರೆ ಈ SIT ರಚನೆಯ 40% ಕಮಿಷನ್ನ ವಿಚಾರದಲ್ಲಿ ಏನೆಲ್ಲ ಸಾಧ್ಯತೆಗಳನ್ನು ನಾವು ಮನಗಾಣಬಹುದು ಅಂತ?
ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ, ಎರಡೂ ಅವಧಿಗಳಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪ ಆ ಸಂದರ್ಭದಲ್ಲಿ ಎದುರಾಗಿತ್ತು. ಎರಡೂ ಸರ್ಕಾರಗಳ ಅವಧಿಯಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥ ಕೆಂಪಣ್ಣ ಅವರು ಅವತ್ತು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಯಾವುದೇ ಕಾಮಗಾರಿಗಳನ್ನು, ಸರ್ಕಾರಿ ಕಾಮಗಾರಿಗಳನ್ನು ನಡೆಸಬೇಕಾದ್ರೆ ನಾವು 40% ಕಮಿಷನನ್ನು ಸರ್ಕಾರಕ್ಕೆ ಅವರಿಗೆ ಕೊಡಬೇಕು, ಇಲಾಖೆಗಳಿಗೆ ತಲುಪಿಸಬೇಕು ಅನ್ನುವಂಥ ಗುರುತರವಾದಂಥ ಆರೋಪವನ್ನು ಮಾಡಿದರು. ಅದಕ್ಕೆ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ನಾವು ಅಧಿಕಾರಕ್ಕೆ ಬಂದ ನಂತರ ಇದನ್ನು ತನಿಖೆ ಮಾಡ್ತೇವೆ ಅಂತೇಳಿ ಅವತ್ತಿನ ಕಾಂಗ್ರೆಸ್ ನಾಯಕರು ಕೂಡ ಹೇಳಿದರು. ಯಾಕೆಂದರೆ ಆಗ ಪ್ರತಿಪಕ್ಷದಲ್ಲಿ ಇದ್ದರು ಕಾಂಗ್ರೆಸ್ ನಾಯಕರು, ಸರ್ಕಾರ ಅಧಿಕಾರದಲ್ಲಿದ್ದಂಥದ್ದು BJP ಸರ್ಕಾರ. ಸೊ ಆಗ ಇದೇ ವಿಚಾರವನ್ನು ಇಟ್ಕೊಂಡು 40% ಕಮಿಷನ್ ವಿಚಾರವನ್ನೇ ಇಟ್ಕೊಂಡು ಸರ್ಕಾರದ ವಿರುದ್ಧ ಅವತ್ತು ಸಾಕಷ್ಟು ಪ್ರತಿಭಟನೆಗಳನ್ನು, ಹೋರಾಟಗಳನ್ನು ಕಾಂಗ್ರೆಸ್ ನಾಯಕರು ಮಾಡಿದರು. ಅದರ ಒಂದು ಫಲವಾಗಿ 40% ಹಾಗೆ PCM ವಿಚಾರ ಇರ್ಬೋದು, ಇವೆಲ್ಲವೂ ಸೇರಿ ಕಾಂಗ್ರೆಸ್ಗೆ ಪೂರಕವಾಗಿ ಪರಿಣಮಿಸಿತ್ತು. ಅದರ ಲಾಭ ವಿಧಾನಸಭಾ ಚುನಾವಣೆಯಲ್ಲಿ ಆಗಿತ್ತು. ಕಾಂಗ್ರೆಸ್ಸು ಬಹುಮತದ ಮೇಲೆ ಸರ್ಕಾರವನ್ನು ಇವತ್ತು ಹಿಡಿಯೋದಕ್ಕೆ ಕಾರಣ ಈ ಒಂದು ಹೋರಾಟಗಳು. ಹಾಗಾಗಿ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಾಗೆ ನಾವು ಇದರ ಬಗ್ಗೆ ತನಿಖೆಯನ್ನು ಮಾಡಿಸ್ತೇವೆ ಅಂತೇಳಿ ಅವತ್ತೇ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನು ಘೋಷಣೆ ಮಾಡಿತ್ತು. ಬಂದ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು, ಆಯೋಗವನ್ನು ರಚನೆ ಮಾಡಿತ್ತು. ಆಯೋಗ ಈಗ ಎಲ್ಲ ವಿಚಾರಣೆಗಳನ್ನು ಮಾಡಿ ಅಂತಿಮವಾಗಿ ಒಂದು ಪ್ರಾಥಮಿಕ ವರದಿಯನ್ನು, ಮಧ್ಯಂತರ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಅದರಲ್ಲಿ ಕೆಲವೊಂದಷ್ಟು ಕಾರಣಗಳನ್ನು ಕೊಟ್ಟಿತ್ತು. ಜೊತೆಗೆ ಬೇರೆ ಬೇರೆ ಸಾಕ್ಷ್ಯಗಳು ಲಭ್ಯವಾಗದಂಥ ಕಾರಣಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿತ್ತು. ಈ 40% ಕಮಿಷನ್ ಆರೋಪ ಏನು ಬಂದಿದೆ, ಇದಕ್ಕೆ ಸಮರ್ಪವಾದಂಥ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಅಲ್ಲಿ ಕೊಟ್ಟಿತ್ತು. ಸೊ ಇದರ ಹಿನ್ನೆಲೆಯಲ್ಲೇ ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಗಂಭೀರವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಈ ನಾಗಮೋಹನ್ ದಾಸ್ ಅವರ ಒಂದು ಮಧ್ಯಂತರ ವರದಿಯನ್ನು ಆಧರಿಸಿ ಸರ್ಕಾರ ಈಗ ವಿಶೇಷ ತನಿಖಾ ತಂಡದ ಮೂಲಕ ಇದನ್ನು ಸಮಗ್ರವಾಗಿ ತನಿಖೆಯನ್ನು ಮಾಡಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ಅಂದರೆ ನಾಗಮೋಹನ್ ದಾಸ್ ಅವರ ಕಮಿಟಿಯಲ್ಲಿ ಏನು ಸಿಕ್ಕಿಲ್ಲ, ಆಯೋಗದಲ್ಲಿ ಏನೆಲ್ಲ ಮಾಹಿತಿಗಳು ಸಿಕ್ಕಿಲ್ಲ, ಆ ಒಂದು ಮಾಹಿತಿಗಳನ್ನು ಈ SIT ತನಿಖೆಯ ಮೂಲಕ ಪಡೆದುಕೊಳ್ಬೇಕು ಮತ್ತು BJP ನಾಯಕರ ವಿರುದ್ಧವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಒಂದು SIT ರಚನೆಗೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಜೊತೆಗೆ ಸಚಿವರು ಹೇಳಿದಾಗೆ ಈ ಒಂದು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು, ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂಥ ಕಮಿಟಿಯ ರಿಪೋರ್ಟ್ ಏನಿದೆ ಅದರಲ್ಲೇ ಸಾಕಷ್ಟು ಆರೋಪಗಳು ಇದೆ. 40% ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೂಡ ಇದೆ, ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಅವರು ಏನೂ ಸಾಕ್ಷ್ಯಗಳೇ ಇಲ್ಲ ಅಂದಿದ್ರೆ ಈ ಶಿಫಾರಸುಗಳನ್ನು ಯಾಕೆ ಮಾಡ್ತಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಇದೆಲ್ಲೋ ಮುಂದಿನ ದಿನಗಳಲ್ಲಿ BJP ನಾಯಕರಿಗೆ ಒಂದು ರೀತಿ ಸಂಕಷ್ಟವನ್ನು ತಂದೊಡ್ಡಬಹುದು. ದಶರಥ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.